ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಏರ್ಟೆಲ್ ಒಂದು ಹೊಸ ರೀಚಾರ್ಜ್ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದೆ. ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಏರ್ಟೆಲ್ನ ಚರಿತ್ರೆಯಲ್ಲಿ ಅತ್ಯಂತ ಕಡಿಮೆ ದರದ ರೀಚಾರ್ಜ್ ಪ್ಲಾನ್ ಆಗಿರುತ್ತದೆ. ಹೊಸ ರೀಚಾರ್ಜ್ ಪ್ಲಾನ್ ಏನು ಬಿಡುಗಡೆ ಮಾಡಿದೆ ಅಲ್ವಾ, ಇದು ಜಿಯೋದಲ್ಲಿ ಹಳೆ ಪ್ಲಾನ್ ಆಗಿರುತ್ತದೆ. ಸೊ ಆ ಪ್ಲಾನ್ನ ಇನ್ಸ್ಪಿರೇಷನ್ ತಗೊಂಡು ಏರ್ಟೆಲ್ ಏನಾದರೂ ಈ ಹೊಸ ಪ್ಲಾನ್ನ ಲಾಂಚ್ ಮಾಡ್ತಾ, ಅಥವಾ ಈ ಹೊಸ ಲಾಂಚಿನ ಹಿಂದೆ ಏರ್ಟೆಲ್ನ ಉದ್ದೇಶವೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಏರ್ಟೆಲ್ ಪ್ಲಾನು ಜಿಯೋ ಕೂಡ ಹೋಲಿಕೆಯಾಗುವಂಥದ್ದು, ಮತ್ತು ಜಿಯೋದಲ್ಲಿ ಹಳೆ ಪ್ಲಾನು ಅಂತ ಹೇಳಿದೆ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಈ ಜಿಯೋದ್ರಲ್ಲಿ ಏನು ಕೇವಲ 189 ರೂಪಾಯಿಗಳಿಗೆ ಒಂದು ರೀಚಾರ್ಜ್ ಪ್ಲಾನ್ ಇದೆ. ಇದು ಕೇವಲ ಕಾಲಿಂಗ್ ಪ್ಲಾನ್ ಆಗಿರುತ್ತೆ, ಕಾಲಿಂಗ್ ಲಭ್ಯವಿರುತ್ತದೆ. ಸೊ ಇದೇ ಬೆಲೆಗೇನೆ ಈಗ ಏರ್ಟೆಲ್ ಕೂಡ ಒಂದು ಹೊಸ ಪ್ಲಾನ್ನ ತಂದಿದೆ. ಏನಪ್ಪಾ ಅಂತ ಅಂದರೆ ಏರ್ಟೆಲ್ ಕೂಡ ಒಂದು ಕಾಲಿಂಗ್ ಬೇಸ್ಡ್ ಪ್ಲಾನೇ ಇದು ಕೂಡ ಸೇಮ್ 189 ರೂಪಾಯಿಗೆ ಬಿಡುಗಡೆ ಮಾಡಿದ್ದಾರೆ. ಪ್ಲಾನ್ಗೂ ಮತ್ತು ಜಿಯೋ ಪ್ಲಾನ್ಗೂ ಏನಪ್ಪ ಡಿಫ್ರೆನ್ಸಸ್ಗಳು ಎಲ್ಲವನ್ನು ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏರ್ಟೆಲ್ದು ಈ 189 ರೂಪಾಯಿ ಪ್ಲಾನ್ ಏನಿದೆ ಅಲ್ವಾ, ಇದು ನಾನು ಫಸ್ಟ್ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ಬಟ್ ವೆಬ್ಸೈಟಲ್ಲಿ ಇದಿನ್ನೂ ವಿಸಿಬಲ್ ಆಗಿರಲಿಲ್ಲ. ಸೊ ಇದೇನು ಅಂತಂದರೆ ನಿಮಗೆ ಏರ್ಟೆಲ್ ಥ್ಯಾಂಕ್ಸ್ ಅನ್ನೋ ಆ್ಯಪ್ ಇದೆ ಅಲ್ವಾ, ಆ ಆ್ಯಪಲ್ಲಿ ಸಿಗುತ್ತದೆ ಈ ರೀಚಾರ್ಜ್ ಪ್ಲಾನ್ದು. ಇದರಲ್ಲಿ ಏನೇನಿರುತ್ತೆ ಅಂತ ಅಂದರೆ ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ, 1 GB ಡೇಟಾ ಇರುತ್ತೆ, ಮತ್ತು 300 SMS ಇರುತ್ತದೆ. ಕೇವಲ ಇದರ ವ್ಯಾಲಿಡಿಟಿ ಬಂದು 21 ದಿನಗಳು. ಈಗ ಜಿಯೋ ಪ್ಲಾನ್ಗೆ ಹೋಲಿಸೋಣ. ಸೊ ಜಿಯೋದು ಕೂಡ ಸೇಮ್ 189 ರೂಪಾಯಿಗೆ ಈ ಪ್ಲಾನ್ ಇರೋದು. ಇದರಲ್ಲೂ ಕೂಡ ಸೇಮ್ ಏರ್ಟೆಲ್ ಥರನೇ ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ. ಸೊ ಏರ್ಟೆಲಲ್ಲಿ 1 GB ಡೇಟಾ ಕೊಡ್ತಾರೆ, ಬಟ್ ಜಿಯೋದಲ್ಲಿ ಏನಪ್ಪ ಅಂತ ಅಂದರೆ 2 GB ಡೇಟಾ ಕೊಡ್ತಾರೆ. ಸೇಮ್ SMS ಅಂತ ಬಂದರೆ ಏರ್ಟೆಲಲ್ಲೂ ಕೂಡ 300 SMS ತಿಂಗಳಿಗೆ, ಮತ್ತು ಜಿಯೋದಲ್ಲಿ ಕೂಡ 300 SMS ತಿಂಗಳಿಗೆ. ಸೊ ಇದ್ರ ವ್ಯಾಲಿಡಿಟಿಯಲ್ಲಿ ಟ್ವಿಸ್ಟ್ ಇದೆ. ಸೊ ಏರ್ಟೆಲ್ನ ವ್ಯಾಲಿಡಿಟಿ ಬಂದು ಏನಪ್ಪ ಅಂದರೆ 21 ಡೇಸ್ ಆಗಿರುತ್ತೆ. ಇಲ್ಲಿ ಜಿಯೋದವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಕಾಂಪಿಟೇಷನ್ ಪರ್ಪಸ್ಗಾಗಿ 28 ದಿನಗಳು ಕೊಟ್ಟಿದ್ದಾರೆ. ರೀಸನಲ್ಲಿ ಏನಪ್ಪ ನಮಗೆ ಗೊತ್ತಾಗಿತ್ತು ಅಂತ ಅಂದರೆ ಜಿಯೋ ಪ್ಲಾನಲ್ಲಿ ಹೆಚ್ಚು ಡೇಟಾನು ಕೊಡ್ತಾರೆ, ಮತ್ತು ಹೆಚ್ಚು ದಿನಗಳ ವ್ಯಾಲಿಡಿಟಿ, ಅಂದರೆ 7 ದಿನಗಳ ವ್ಯಾಲಿಡಿಟಿ ಮತ್ತು 1 GB ಎಕ್ಸ್ಟ್ರಾ ಕೂಡ ಕೊಡುತ್ತೆ ಏರ್ಟೆಲ್ಗಿಂತ. ಈ ಏರ್ಟೆಲ್ ಕಡೆಯಿಂದ ಈ ಪ್ಲಾನ್ನ ಉದ್ದೇಶ ಅಂತ ಅಂದರೆ ಏರ್ಟೆಲ್ ಚರಿತ್ರೆಯಲ್ಲಿ ಇದೊಂದು ಚೀಪೆಸ್ಟ್ ಕಾಲಿಂಗ್ ಪ್ಲಾನ್ ಆಗಿರುತ್ತೆ ಅಷ್ಟೇ. ಬಟ್ ಜಿಯೋ ಕಂಪೇರ್ ಮಾಡ್ತು ಅಂತ ಅಂದರೆ ಇದು ಅಷ್ಟೊಂದೇನು ಅಫೋರ್ಡಬಲ್ ಅಲ್ಲ. ಇದಾಯಿತು ಈ ವಿಡಿಯೋನ ಉದ್ದೇಶ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ರೊಂದಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.